ಆ ಉದ್ಘಾಟನಾ ದಿವಸ ಪೇಜಾವರ ಮಠದ ನೇತೃತ್ವವನ್ನ ವಹಿಸಿಕೊಂಡು ಇಡೀ ದಕ್ಷಿಣ ಭಾರತದ ನೇತೃತ್ವವನ್ನ ವಹಿಸಿಕೊಂಡಿರುವ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಪೇಜಾವರ ಮಠ ಉಡುಪಿ ಇವರಿಗೆ ಪುತ್ತಿಲ ಪರಿವಾರ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯಿಂದ ಭಕ್ತಿ ಪೂರ್ವಕವಾಗಿ ಸಮರ್ಪಿಸುವ ಗೌರವದ ಕಾಣಿಕೆಯನ್ನ ಇದೀಗ ಸಮರ್ಪಿಸ್ತಾ ಇದ್ದಾವೆ. ಸೇರಿರುವ ಸಮಸ್ತ ಭಕ್ತ ಸಮೂಹವನ್ನ ಉದ್ದೇಶಿಸಿ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಪೇಜಾವರ ಮಠ ಉಡುಪಿ ಇವರು ಆಶೀರ್ವಚನವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹರಶಂಭೋ ಮಹಾದೇವ ವಿಶ್ವೇಶಾಮಲವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಮಹಾಲಿಂಗೇಶ್ವರನ ಅಂಗಳದಲ್ಲಿ ಇವತ್ತು ವೈಭವದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನಡೆದಿದೆ. ಪುತ್ತಿಲ ಪರಿವಾರದವರೆಲ್ಲರ ಸಂಕಲ್ಪದಂತೆ ನಾಡಿನ ಎಲ್ಲ ಭಗವದ್ಭಕ್ತರನ್ನು ದೇವರ ಮನೆ ಅಂಗಳದಲ್ಲಿ ಒಗ್ಗೂಡಿಸಿ ಇವತ್ತು ಎಲ್ಲರನ್ನು ಸೇರಿಸಿಕೊಂಡು ಆ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವವನ್ನು ನೆರವೇರಿಸ್ತಾ ಇದ್ದಾರೆ. ದೇವರಿಗೆ ವೈಭವದ ಕಲ್ಯಾಣ ಮಹೋತ್ಸವ ನಡೆದಿದೆ. ದೇವರಿಗೆ ಎಲ್ಲ ವೈಭವ ಯಾಕೆ ಅಂತ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಶ್ರೀಮದ್ ಭಾಗವತದಲ್ಲಿ ಅದಕ್ಕೆ ಕಾರಣ ಕೊಡ್ತಾ ಇದ್ದಾರೆ. ಪ್ರಹ್ಲಾದರಾಯರು ಕೊಡುವಂತಹ ಕಾರಣ, ಭಗವಂತನು ಗ್ರಹಣ ಪಡೆದಿರುವವರು. ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚ ಆತ್ಮನೇ ಪ್ರತಿಮುಖಸ್ಯ ಯಥಾಮುಖ ಶ್ರೀಹಿ. ದೇವರಿಗೂ ನಮಗೂ ಇರುವ ಸಂಬಂಧ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ನಮ್ಮ ಬದುಕಿನಲ್ಲಿ ನಾವು ಎಲ್ಲ ಬಗೆಯ ಕಲ್ಯಾಣವನ್ನು ಬಯಸ್ತೇವೆ. ಏನು ಮಾಡಬೇಕು? ನಮ್ಮನ್ನು ನಾವು ವೈಭವೀಕರಿಸಿಕೊಳ್ಳೋದಲ್ಲ, ಭಗವಂತನಿಗೆ ನಾವು ಏನೆಲ್ಲ ಸಮರ್ಪಣೆ ಮಾಡ್ತೇವೆ ಪ್ರತಿಯಾಗಿ ನಮಗೆ ದೊರಕತ್ತೆ. ಕನ್ನಡಿಯ ಮುಂದೆ ನಿಂತಿರ್ತೇವೆ, ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣುತ್ತೆ. ಪ್ರತಿಬಿಂಬದಲ್ಲಿ ಕಾಣುವ ಕನ್ನಡಿಯಲ್ಲಿ ಕಾಣುವಂತಹ ಪ್ರತಿಬಿಂಬ ಸುಂದರವಾಗಿ ಕಾಣಬೇಕು ಅಂತಿರತ್ತೆ. ನಾವೇನು ಮಾಡ್ತೇವೆ? ಕನ್ನಡಿಗೆ ಇಷ್ಟು ಅಲಂಕಾರ ಮಾಡೋಣ, ಉಪಯೋಗ ಇಲ್ಲ. ಕನ್ನಡಿಯಲ್ಲಿ ಮೂಡಿರುವ ಪ್ರತಿಬಿಂಬಕ್ಕೇನೆ ಅಲಂಕರಿಸಲಿಕ್ಕೆ ಹೊರಡ್ತೇವೆ, ಅದು ಉಪಯೋಗ ಇಲ್ಲ. ಕನ್ನಡಿಯ ಮುಂಭಾಗದಲ್ಲಿರುವ ನಮ್ಮ ಮುಖ ಏನಿದೆ ಅದು ಬಿಂಬ. ಆ ಬಿಂಬಕ್ಕೆ ನಾವು ಏನು ಅಲಂಕಾರ ಮಾಡಿದರೂ ಕೂಡ ಮರುಕ್ಷಣದಲ್ಲಿ ಅದು ಪ್ರತಿಬಿಂಬದಲ್ಲಿ ಕಾಣುತ್ತೆ. ಪ್ರತಿಬಿಂಬ ಸುಂದರವಾಗಿ ಕಾಣಬೇಕು ಅಂತಿದ್ರೆ ಕನ್ನಡಿಯನ್ನು ಅಲಂಕಾರ ಮಾಡೋದಲ್ಲ, ಪ್ರತಿಬಿಂಬಕ್ಕೇನೆ ಅಲಂಕರಿಸಲಿಕ್ಕೆ ತೊಡಗೋದಲ್ಲ. ಬಿಂಬಕ್ಕೆ ಅಲಂಕಾರ ಮಾಡಿದ್ರೆ ಮುಗಿದೋಯ್ತು, ಪ್ರತಿಬಿಂಬ ತಾನಾಗಿ ಸುಂದರವಾಗಿ ಕಾಣುತ್ತೆ. ಈ ನಮಗೂ ಭಗವಂತನಿಗೂ ಇರುವ ಸಂಬಂಧ ಹಾಗೆ. ನಾವೆಲ್ಲ ಭಗವಂತನ ಪ್ರತಿಬಿಂಬರು, ಭಗವಂತ ನಮಗೆ ಬಿಂಬಸ್ಥಾನೀಯನಾಗಿದ್ದಾನೆ. ಭಗವಂತನಿಗೆ ನಾವು ಏನೇನು ವೈಭವಗಳನ್ನೆಲ್ಲ ಸಮರ್ಪಣೆ ಮಾಡ್ತೇವೆ, ಭಗವಂತನಿಗೆ ಅದು ಬೇಕಾಗಿಲ್ಲ. ಅವನು ನಿತ್ಯ ಪರಿಪೂರ್ಣ, ಅದೆಲ್ಲವನ್ನು ಕೂಡ ನಮಗೆ ನೀಡ್ತಾನೆ. ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ತೈ ಯಥಾ ಯಥಾ ಉಪಾಸತೆ ತಥೈವ ಭವತಿ. ಭಗವಂತನ ನಾವು ಹೇಗೆ ಉಪಾಸನೆ ಮಾಡ್ತೇವೆ ಅದಕ್ಕನುಗುಣವಾಗಿ ನಮಗೆ ಫಲವನ್ನು ಕೊಡ್ತಾನಂತೆ. ನಮ್ಮ ಬದುಕಿನಲ್ಲಿ ಕಲ್ಯಾಣ ಆಗಬೇಕು ಅಂತಿದ್ರೆ, ನಮ್ಮ ಬದುಕು ಮಂಗಲಮಯವಾಗಬೇಕು ಅಂತಿದ್ರೆ ಭಗವಂತನಿಗೆ ಕಲ್ಯಾಣೋತ್ಸವವನ್ನು ಮಾಡಿಸಬೇಕು. ಭಗವಂತನ ಮುಖೇನ ಮಾಂಗಲ್ಯ ಧಾರಣೆಯನ್ನು ಮಹಾಲಕ್ಷ್ಮಿಗೆ ಮಾಡಿಸಬೇಕು. ಇದರ ಫಲ ಅವರಿಗಲ್ಲ, ನಮಗೆ. ನಮ್ಮಲ್ಲಿ ವಿವಾಹ ಕಾಲದಲ್ಲಿ ಮಾಂಗಲ್ಯ ಧಾರಣೆ ಮಾಡುವಾಗ ಹೇಳುವ ಮಂತ್ರ, ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ಅಂತ ಹೇಳಿಕೊಂಡು ನಮ್ಮಲ್ಲಿ ಮಾನವರಲ್ಲಿ ವಿವಾಹ ಮಹೋತ್ಸವ ಕಾಲದಲ್ಲಿ ಹೇಳುವ ಮಂತ್ರ ಮಾಂಗಲ್ಯ ಧಾರಣೆಯ ಮಂತ್ರ.
ಅದೇ ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳುವ ಮಂತ್ರ, ಮಾಂಗಲ್ಯಂ ತಂತುನಾಥೇನ ಮಮ ಜೀವನ ಹೇತುನ ಹೇಳೋದಲ್ಲ, ಜಗಜ್ಜೀವನ ಹೇತುನ ಲೋಕ ಕಲ್ಯಾಣ ಹೇತುನ ಕಂಠೇ ಬದ್ನಾಮಿ ಸುಭಗೆ. ಭಗವಂತ ಮಹಾಲಕ್ಷ್ಮಿಗೆ ಮಾಂಗಲ್ಯ ಧಾರಣೆ ಮಾಡುವಾಗ ಹೇಳುವ ಮಂತ್ರ ಮಮ ಜೀವನ ಹೇತುನ ಅಲ್ಲ, ಲೋಕ ಕಲ್ಯಾಣ ಹೇತುನ, ಜಗತ್ತಿಗೆಲ್ಲ ಕಲ್ಯಾಣ ಆಗಲಿ. ಶ್ರೀನಿವಾಸನಿಗೆ ಹಾಗೆ ವೈಭವದ ಕಲ್ಯಾಣ ಮಹೋತ್ಸವ ನಡೆಸೋದರಿಂದಾಗಿ ನಮ್ಮ ನಿಮ್ಮೆಲ್ಲರ ಬದುಕಿನಲ್ಲಿ ಕೂಡ ಒಳ್ಳೆಯ ಮಂಗಲ ಅದು ನಡೆಯುತ್ತೆ. ಅದಕ್ಕೋಸ್ಕರ ಇವತ್ತು ವೈಭವದ ಈ ಉತ್ಸವ ಇಲ್ಲಿ ನಡೆದಿದೆ. ಇದರಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಕೂಡ ಆ ಸ್ವಾಮಿಯ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ, ಎಲ್ಲರ ಬದುಕು ಕೂಡ ಮಂಗಲಮಯವಾಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸ್ವಾಮಿಯ ಸನ್ನಿಧಾನದಲ್ಲಿ ಈ ವೈಭವ ಉತ್ಸವವನ್ನು ಕಂಡಾಗ ತುಂಬ ಸಂತೋಷ ಆಗತ್ತೆ. ಇವತ್ತು ನಮ್ಮಲ್ಲಿ ಇಂತಹ ಜಾಗೃತಿ ನಿರಂತರ ಇರಬೇಕು. ಹಿಂದೂ ಸಂಸ್ಕೃತಿಯ ಸನಾತನ ಸಂಸ್ಕೃತಿಯ ಕುರಿತಾಗಿರತಕ್ಕಂತಹ ಗೌರವ ಜಾಗೃತಿ ನಮ್ಮಲ್ಲಿ ನಿರಂತರ ಬೇಕು. ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ವೈಭವದ ಮಂದಿರ ಉದ್ಘಾಟನೆಗೊಳ್ತಾ ಇದೆ. ಮಂದಿರ ನಿರ್ಮಾಣ ಮಾಡಾಯಿತು. ಶತಶತಮಾನಗಳ ಕನಸು ಇವತ್ತು ನನಸಾಗ್ತಾ ಇದೆ. ಆಹಾ, ನಮ್ಮ ಜವಾಬ್ದಾರಿ ಮುಗಿದು ಹೋಯಿತು ಅಂತ ಅಂದ್ಕೊಂಡ್ಬಿಟ್ರೆ ಇಲ್ಲ, ವಿಶೇಷವಾದ ಜವಾಬ್ದಾರಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಶತಶತಮಾನಗಳ ಹೋರಾಟದ ಫಲವಾಗಿ ಇವತ್ತು ಮಂದಿರ ನಿರ್ಮಾಣ ಆಗ್ತಾ ಇದೆ. ಈ ಮಂದಿರ ಎಷ್ಟು ದಿವಸ ಮಂದಿರವಾಗಿ ಉಳಿಬೇಕು? ಮಂದಿರ ಎಷ್ಟು ದಿವಸಕ್ಕೆ, ಎಷ್ಟು ವರ್ಷಕ್ಕೆ ಮಂದಿರವಾಗಿ ಉಳಿಬೇಕು? 10 ದಿವಸ, 100 ದಿವಸ, 100 ವರ್ಷ, 1000 ವರ್ಷ ಅಲ್ಲ. ಆಚಂದ್ರಾರ್ಕವಾಗಿ ಇನ್ನು ಮುಂದೆ ಎಂದೆಂದಿಗೂ ಕೂಡ ರಾಮ ಮಂದಿರವಾಗಿಯೇ ಉಳಿಬೇಕು ಹೊರತುದು ಮತ್ತೊಮ್ಮೆ ಪರಕೀಯರ ಪಾಲಾಗಬಾರದು. ರಾಮ ಮಂದಿರ ಆಚಂದ್ರಾರ್ಕವಾಗಿ ರಾಮ ಮಂದಿರವಾಗಿಯೇ ಉಳಿಬೇಕು ಅಂತಿದ್ರೆ ನಾವು ಹಿಂದೂಗಳು ಹಿಂದೂಗಳಾಗಿಯೇ ಉಳಿಬೇಕು. ನಾವು ಹಿಂದೂಗಳಾಗಿ ಉಳಿದರೆ ಮಾತ್ರ ರಾಮ ಮಂದಿರವಾಗಿ ಉಳಿಯತ್ತೆ. ಹಿಂದೂಗಳಾಗಿ ಉಳಿದಿಲ್ಲ ಅಂತಂದ್ರೆ ಅಪಸ್ವರ ಯಾವತ್ತೋ ಪ್ರಾರಂಭ ಆಗಿದೆ. ಇವತ್ತು ನಿನ್ನೆ ಕೂಡ ನಾವು ಕೇಳ್ತಾ ಇದ್ದೇವೆ, ಯೋಗಿ ಮೋದಿ ಇರುವಷ್ಟು ದಿವಸ ನಿಮ್ಮ ಮಂದಿರ ಅವರ ಪದದಿಂದ ಕೆಳಗಿಳಿಯಲಿ, ಅದು ಕಿತ್ತೊಗೆಯುತ್ತೇವೆ ಅಂತ ಹೇಳುವ ಮಾತನ್ನು ನಾವು ಇವತ್ತು ಕೇಳ್ತಾ ಇದ್ದೇವೆ. ಆ ಮಾತನ್ನು ಸುಳ್ಳಾಗಿ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನೀವು ಹಿಂದೂಗಳಾಗಿ ಉಳಿಬೇಕು. ನಮ್ಮ ಆಯುಷ್ಯ ಎಷ್ಟು ದಿವಸ? ಇವತ್ತು ನಾಳೆಯೂ ನಮಗೆ ಗೊತ್ತಿಲ್ಲ ನಮ್ಮ ಜೀವನ ಎಷ್ಟು ಅಂತ. ಹಾಗಾದ್ರೆ ನಾವು ಉಳಿಯೋದಲ್ಲ, ನಮ್ಮ ಸಂತತಿ ನಿರಂತರವಾಗಿ ಹಿಂದೂಗಳಾಗಿ ಉಳಿಬೇಕು. ನಮ್ಮ ಮಕ್ಕಳು ಹಿಂದೂಗಳಾಗಿ ಉಳಿಬೇಕು. ನಮ್ಮ ಸಂತತಿ ನಿರಂತರವಾಗಿ ಹಿಂದೂಗಳಾಗಿ ಉಳಿಬೇಕು ಅಂತಿದ್ರೆ ಸನಾತನ ಸಂಸ್ಕೃತಿಯನ್ನು, ನಮ್ಮ ಹಿಂದೂ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ರಕ್ತಗತಗೊಳಿಸಬೇಕು. ನಮ್ಮ ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳನ್ನೆಲ್ಲ ನಮ್ಮ ಮಕ್ಕಳಿಗೆ ಮೈಗೂಡಿಸಬೇಕು. ಆ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಇವತ್ತು ನೋಡ್ತಾ ಇದ್ದೇವೆ, ಮನೆಯ ಮಕ್ಕಳು ವಿಮತೀಯರಾಗ್ತಾ ಇದ್ದಾರೆ. ಮನೆಯ ಮಕ್ಕಳು ವಿಮತೀಯರಾದ್ರು ಅಂತಂದ್ರೆ ನಾವು ಇಷ್ಟು ಕಷ್ಟಪಟ್ಟು ಕಟ್ಟಿದ ಮಂದಿರ ಯಾರ ಕೈಲೋ ಅಲ್ಲ, ಇನ್ಯಾರ ಕೈಲೋ ಅಲ್ಲ, ನಮ್ಮ ಮಕ್ಕಳಿಂದಲೇನೆ ಅದಕ್ಕೆ ಅಪಾಯ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಒಪ್ಪಿಗೆ ಇದು ಇಲ್ಲ. ಹಾಗಾದರೆ ಎಂದೆಂದಿಗೂ ಕೂಡ ನಮ್ಮ ಮನೆಯ ಮಕ್ಕಳು ಹಿಂದೂಗಳಾಗಿಯೇ ಉಳಿಬೇಕು ಅಂತಿದ್ರೆ ಅದಕ್ಕೆ ಮಕ್ಕಳಿಗೆ ಉದಾತ್ತವಾದ ಸಂಸ್ಕೃತಿಯನ್ನು ಕೊಡಿ. ಮಕ್ಕಳಿಗೆ ಉದಾತ್ತವಾದ ಸಂಸ್ಕೃತಿಯನ್ನು ಕೊಡಿ. ಅದು ಎಲ್ಲಿಂದ ಪ್ರಾರಂಭ ಆಗಬೇಕು?
ಮಕ್ಕಳ ನಾಮಕರಣದಿಂದ ಮೊದಲಾಗಬೇಕು. ಪರಕೀಯರ ಮಕ್ಕಳು ಅವರ ಹೆಸರನ್ನು ಕೇಳಿದರೆ ಆ ಮಕ್ಕಳಿಗೆ ಗೊತ್ತಾಗತ್ತೆ ನಾವು ಯಾರು ಅಂತ ಹೇಳಿಕೊಂಡು. ನಮ್ಮ ಮೂಲ ಏನು ಆ ಮಕ್ಕಳಿಗೆ ಗೊತ್ತಾಗತ್ತೆ. ಅದೇ ನಾವು ಕೂಡ ನಮ್ಮ ಮಕ್ಕಳಿಗೆ ಹೆಸರಿಡ್ತಾ ಇದ್ದೇವೆ. ಏನು ಹೆಸರಿಡ್ತಾ ಇದ್ದೇವೆ? 2-3 ಅಕ್ಷರ ಆದರೆ ಸರಿ, ಅರ್ಥ ಉಂಟೋ ಕೇಳಿದರೆ ಅರ್ಥ ಇಲ್ಲ. ಆ ಹೆಸರಿನ ಹಿನ್ನೆಲೆಯಲ್ಲಿ ಆ ಮಗುವಿಗೆ ದೊಡ್ಡದಾದ ಮೇಲೆ ನಾನು ಯಾವ ಸಂಸ್ಕೃತಿಯವ, ನನ್ನ ಆಚಾರ ಏನು, ನನ್ನ ವಿಚಾರ ಏನು, ನಾನು ಹೇಗಿರಬೇಕು ತಿಳಿಲಿಕ್ಕೇನೆ ಅವಕಾಶ ಇಲ್ಲ. ಹಾಗಾದ್ರೆ ಸಂಸ್ಕೃತಿ ಹೇಗೆ ಉಳಿಬೇಕು? ಮಕ್ಕಳಿಗೆ ಉದಾತ್ತವಾದ ಹೆಸರನ್ನು ನೀಡೋಣ, ದೇವರ ಹೆಸರನ್ನು ನೀಡೋಣ. ಅಷ್ಟಾದಶ ಪುರಾಣಗಳಿದ್ದಾವೆ, ಅಷ್ಟು ದೊಡ್ಡ ಮಹಾಭಾರತ ಇದೆ, ಇಷ್ಟು ದೊಡ್ಡ ರಾಮಾಯಣ ಇದೆ. ಅವುಗಳಲ್ಲಿ ಬರುವಂತಹ ಹೆಸರು ನಮ್ಮ ಮಕ್ಕಳಿಗೆ ಇಡೋಣ. ನಮ್ಮ ಯಾವುದೇ ದೇವರುಗಳಿಗೆ ಸಹಸ್ರನಾಮ ಅಂತಿದೆ, ಸಾವಿರ ನಾಮಗಳಿದ್ದಾವೆ. ಅವುಗಳನ್ನ ಎತ್ತಿಕೊಂಡು ನಮ್ಮ ಮಕ್ಕಳಿಗೆ ಇಡೋಣ. ಇಲ್ಲ, ನಮ್ಮ ಮಕ್ಕಳಿಗೆ ನಾವು ನಾಮಕರಣ ಮಾಡಾಗಿದೆ, ಈಗಲೂ ತರ ಆಗಿಲ್ಲ, ನಮ್ಮ ಮಕ್ಕಳಿಗೆ ಪುನರ್ನಾಮಕರಣ ಮಾಡೋಣ, ನಮ್ಮ ಮಕ್ಕಳಿಗೆ ಪುನರ್ನಾಮಕರಣ ಮಾಡೋಣ. ನಾವು ಮಾಡಿಲ್ಲ ಅಂತಂದ್ರೆ ನಾಳೆ ದಿವಸ ಮಕ್ಕಳು ವಿಮತಿಯರಾದ್ರು ಅಂತಂದ್ರೆ ಅವರವರು ಪುನರ್ನಾಮಕರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಮಾಡಿಲ್ಲ, ಅವರು ಇನ್ನೇನೋ ಹೆಸರನ್ನು ಇಟ್ಕೊಂಡು ಪುನರ್ನಾಮಕರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಒಪ್ಪಿಗೆಯೋ ಅಲ್ಲ ಅಂತ ಅದನ್ನು ನಾವು ಈಗ ಮಾಡೋಣ. ಇಷ್ಟು ದೊಡ್ಡ ವೈಭವ ಉತ್ಸವ ನಡೀತಾ ಇದೆ. ಇವತ್ತು ಇಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡೋಣ. ಇಂತಹ ಸತ್ಕಾರ್ಯದಲ್ಲಿ ಕೂಡುವಾಗಲಾದರೂ ನಮ್ಮ ಮಕ್ಕಳಿಗೆ ಹೇಳಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಹೆಸರಿರಲಿ. ಇಂತಹ ಸತ್ಕರ್ಮ ಮಾಡುವಾಗಲಾದರೂ ಕೂಡ ಸಂಕಲ್ಪ ಕಾಲದಲ್ಲಿ ಹೇಳಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಹೆಸರಿರಲಿ. ಅಲ್ಲಿಂದ ಪ್ರಾರಂಭ ಆಗಲಿ. ಆಗ ಮಾತ್ರ ನಾವು ಹಿಂದೂಗಳು, ನಮ್ಮ ಸಂತತಿ ಹಿಂದೂಗಳಾಗಿ ಉಳಿಲಿಕ್ಕೆ ಸಾಧ್ಯ, ಮಂದಿರವಾಗಿ ಉಳಿಲಿಕ್ಕೆ ಸಾಧ್ಯ. ಇಂತಹ ಶ್ರೀನಿವಾಸ ಕಲ್ಯಾಣ ಮಹೋತ್ಸವದಂತಹ ಈ ಮಂಗಳ ಕಾರ್ಯ ನಮ್ಮ ಇಂತಹ ಮಂಗಲಕ್ಕೆ, ದೇಶದ ಮಂಗಲಕ್ಕೆ, ದೇಶದ ಕಲ್ಯಾಣಕ್ಕೆ ಇದು ನಾಂದಿಯಾಗಲಿ ಅಂತ ಆಶಿಸ್ತಾ ಇಲ್ಲಿ ನಾವು ಹೊರಡುವಾಗಲೇ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಹೆಸರನ್ನು ಇಟ್ಕೊಂಡು ಹೋಗೋಣ. ಸಾಮೂಹಿಕವಾಗಿ ಮಾಡೋಣ. ಇರ್ಲಿ, ಮಕ್ಕಳಿಗೆ 2 ಹೆಸರಿಡಬಾರ್ದು ಅಂತ ಏನಿಲ್ಲ, ಮಕ್ಕಳಿಗೆ 2 ಹೆಸರಿಡಬಾರ್ದು ಅಂತ ಇಲ್ಲ. ಒಳ್ಳೆ ಹೆಸರು ನೀಡೋಣ. ಆ ಮೂಲಕ ಸನಾತನ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿಯೋಣ. ಆಚಂದ್ರಾರ್ಕವಾಗಿ ನಮ್ಮ ಸಂಸ್ಕೃತಿ ಉಳಿಯಲಿ. ಆ ಮೂಲಕ ರಾಮ ಮಂದಿರವೂ ಉಳಿಯುವಂತಾಗಲಿ. ನಾಡಿದ್ದು ಜನವರಿ 22ನೇ ತಾರೀಕಿನಂದು ಶ್ರೀರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯವಾದ ಮಂದಿರದ ನಿರ್ಮಾಣ ಅದು ಉದ್ಘಾಟನೆಗೊಳ್ತಾ ಇದೆ. ಶ್ರೀರಾಮಚಂದ್ರ ದೇವರು ಅಲ್ಲಿ ತನ್ನ ಮನೆಯಲ್ಲಿ ಪುನಃ ಪ್ರತಿಷ್ಠಿತರಾಗ್ತಾ ಇದ್ದಾರೆ. ಆ ಉತ್ಸವದಲ್ಲಿ ಇಲ್ಲೂ ಆ ಉತ್ಸವ ನಡೆಯುತ್ತೆ, ಈ ಅಂಗಳದಲ್ಲೂ ಆ ಉತ್ಸವ ನಡೆಯುತ್ತೆ. ಅದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ರಾಮಚಂದ್ರನ ಅನುಗ್ರಹ ಶ್ರೀರಕ್ಷೆ ನಮ್ಮ ನಿಮ್ಮೆಲ್ಲರ ಮೇಲೆ ನಿರಂತರ ಇರಲಿ ಅಂತ ಆಶಿಸ್ತಾ, ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ನೆನೆಯುತ್ತಾ ಎಲ್ಲರಿಗೂ ಮಂಗಳವನ್ನು ಹಾಡುತ್ತಾ ಇದ್ದೇವೆ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಭಗವಾನಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ತೀರ್ಥ ಸ್ವಾಮೀಜಿ ಪೇಜಾವರ ಮಠ ಇದೀಗ ನಮ್ಮ ಮಧ್ಯದಿಂದ ತೆರಳಬರಿದ್ದಾರೆ. ಅವರಿಗೆ ಸೇರಿರುವ ಸಮಸ್ತ ಜನಸ್ತೋಮದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಮರ್ಪಿಸಿದ ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವ ಸಮಸ್ತ ಭಗವತ್ ಭಕ್ತರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಮರ್ಪಿಸ್ತಾ ಇದ್ದೇವೆ.